Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಕುರುಬ ಸಮಾಜಕ್ಕೆ 4 ಸಚಿವ ಸ್ಥಾನ ನೀಡದಿದ್ದರೆ ಗಂಭೀರ ಪರಿಣಾಮ, ಗುಂಡಪ್ಪ ಸಾಹುಕಾರ್ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಕಾಂಗ್ರೆಸ್ ಸಮಿತಿಯಿಂದ ಸಮಾವೇಶ, ಕಾರ್ಮಿಕರ ಹಕ್ಕು ರಕ್ಷಿಸಲು ಹೋರಾಟ, ಅತಿಕ್ ಪಟೇಲ್. 2025-26ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿಜ್ಞಾನ ಶಾಲೆಯಲ್ಲಿ ಪ್ರೈಸ್ ಮನಿ ನೀಡಿ ಪ್ರೋತ್ಸಾಹ ಮತ್ತು ಸನ್ಮಾನ. ತುಮಕೂರಿನಲ್ಲಿ ವಾಣಿಜ್ಯೋದ್ಯಮಿಗಳ ರಾಜ್ಯ ಮಟ್ಟದ ಸಮ್ಮೇಳನ, ರೈಲ್ವೆ ಸಚಿವ ಶ್ರೀ ವಿ ಸೋಮಣ್ಣ ಅವರೊಂದಿಗೆ ಸಭೆ. ರಾಷ್ಟ್ರೀಯ ಪರಿಸರ ದಿನಾಚರಣೆ ಅಂಗವಾಗಿ ಸ್ವಚ್ಛತಾ ಅಭಿಯಾನ ಹಾಗೂ ಪ್ಲಾಸ್ಟಿಕ್ ಮುಕ್ತ ನಗರ ಜಾಗೃತಿ ರ್ಯಾಲಿ. ಮತ್ತು ಜಮೀರ್ ಅಹಮದ್ ಖಾನರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಮುಸ್ಲಿಂ ಕಮಿಟಿಯಿಂದ ಪ್ರತಿಭಟನೆ. ರಾಜ್ಯದಲ್ಲಿ DK ಶಿವಕುಮಾರ್ ನೇತೃತ್ವದಲ್ಲಿ ರಚಿಸಲಾದ ಸಚಿವ ಸಂಪುಟದಲ್ಲಿ ಕುರುಬ ಸಮಾಜಕ್ಕೆ 4 ಜನರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಗುಂಡಪ್ಪ ಸಾಹುಕಾರ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ 50 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಕುರುಬ ಸಮಾಜಕ್ಕೆ 2 ಸಚಿವ ಸ್ಥಾನ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಲು ಕುರುಬ ಸಮಾಜ ಸಹಕಾರವನ್ನು ಕಾಂಗ್ರೆಸ್ ಪಕ್ಷ ಮರೆಯಬಾರದು. ಸಮಾಜದ ಅನೇಕ ಶಾಸಕರುಗಳು ಹಿರಿಯರಾಗಿದ್ದು 3-4 ಬಾರಿ ಗೆಲುವು ಸಾಧಿಸಿದ್ದರೂ ಸಚಿವ ಸ್ಥಾನ ದೊರಕಿಲ್ಲ. ಸಮಾಜದ ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿ ಸಾಧಿಸಲು ಸಮಾಜದವರಿಗೆ ಸಚಿವ ಸ್ಥಾನ ನೀಡಬೇಕು. ಇಲ್ಲದೆ ಹೋದಲ್ಲಿ ಗಂಭೀರ ಪರಿಣಾಮ ಕಾಂಗ್ರೆಸ್ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬಹುಸಂಖ್ಯಾತ ನಾವು ಕುರುಬ ಜನಾಂಗದವರಿದ್ದು ಈ ಭಾಗದಲ್ಲಿ ನಮ್ಮ ಹಿರಿಯರಾದಂಥ ರಾಘವೇಂದ್ರ ಇಟ್ನಾಳ್ ಸಾಹೇಬರು 3ನೇ ಬಾರಿಗೆ ಶಾಸಕರಾಗಿದ್ದಾರೆ. ಹೋದ ಸಲ ನಾವು ಅವರಿಗೆ ಮಂತ್ರಿ ಸ್ಥಾನ ಕೇಳಬಹುದಾಗಿತ್ತು. ನಮ್ಮವರೇ CM ಇರೋದ್ರಿಂದ ನಾವು ಆ ಪ್ರಸ್ತಾಪ ಮಾಡಲಿಲ್ಲ. ಇಲ್ಲೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ನೋವಿಗೆ ಸ್ಪಂದಿಸುವಂಥ ಒಬ್ಬ ನಮ್ಮ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿ ಬೇಕಾಗಿದ್ದಾರೆ. ಅದಕ್ಕಾಗಿ ನಾವು ಸರ್ಕಾರದ ಮೇಲೆ ಮುಂದಿನ ದಿನಗಳಲ್ಲಿ ಈ ಮಂತ್ರಿ ಸ್ಥಾನ ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗವನ್ನು ಪರಿಗಣಿಸಿ ನಮ್ಮ ರಾಘವೇಂದ್ರ ಇಟ್ನಾಳ್ ಸಾಹೇಬರಿಗೆ ಮತ್ತು HM ರೇವಣ್ಣ ಸಾಹೇಬರಿಗೆ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಕೊಡಬೇಕಂತ ನಾವು ಮಾಧ್ಯಮಗೋಷ್ಠಿಯ ಮುಖಾಂತರ ಅವರಿಗೆ ಮನವಿಯನ್ನು ಸಲ್ಲಿಸುತ್ತೇವೆ. ಸಮಾಜ ಉಪಾಧ್ಯಕ್ಷ ಹನುಮಂತಪ್ಪ ಜಾಲಿಬೆಂಚಿ ಮಾತನಾಡಿ, ಸರ್ಕಾರ ರಚನೆಯಾಗಲು ರಾಜ್ಯದಾದ್ಯಂತ ಪ್ರಚಾರ ಕೈಗೊಂಡು HM ರೇವಣ್ಣ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 3 ಬಾರಿ ಶಾಸಕರಾಗಿರುವ ಕೊಪ್ಪಳದ ರಾಘವೇಂದ್ರ ಇಟ್ನಾಳ್ ಸೇರಿದಂತೆ ಅನೇಕರು ಪಕ್ಷನಿಷ್ಠೆ ಸೇವಾ ಹಿರಿತನ ಹೊಂದಿದವರಾಗಿದ್ದು ಸಚಿವ ಸ್ಥಾನ ನೀಡುವ ಮೂಲಕ ಅವಕಾಶ ಕಲ್ಪಿಸಬೇಕು. ಕಳೆದ ಬಾರಿ ಸಮಾಜದವರೇ ಆಗಿರುವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗಿನಿಂದ ಸಮಾಜದ ಜನರಿಗೆ ಸಚಿವ ಸ್ಥಾನ ಕೇಳಿರಲಿಲ್ಲ. ಈ ಬಾರಿ ಸಚಿವ ಸ್ಥಾನ ನೀಡಬೇಕು. ಇಲ್ಲದೆ ಹೋದಲ್ಲಿ ಪಕ್ಷ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದರು. ಸುಮಾರು ರಾಜ್ಯದಲ್ಲಿ 50 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂಥ ನಮ್ಮ ಸಮಾಜ, ಹಾಗಾಗಿ ಕೇವಲ 1-2 ಸ್ಥಾನ ಸಚಿವ
ಸ್ಥಾನವನ್ನು ನೀಡಿದರೆ ನಮ್ಮನ್ನು ಪರಿಗಣನೆ ಮಾಡಿದಂತೆ ಆಗೋದಿಲ್ಲ. ಹಾಗಾಗಿ ಕನಿಷ್ಠ ಪಕ್ಷ 4 ಸಚಿವ ಸ್ಥಾನಗಳನ್ನಾದರೂ ನೀಡಬೇಕು ಅನ್ನುವಂಥ ನಮ್ಮ ಮನವಿ. ಅದರ ಜೊತೆಯಲ್ಲಿ ಹೀಗೆ ಪಕ್ಷಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಎಚ್ ಎಂ ರೇವಣ್ಣ ಸಾಹೇಬರು ರಾಜ್ಯದಲ್ಲೆಲ್ಲೋ ಓಡಾಡಿ ಸಮಾಜವನ್ನು ಸಂಘಟಿಸುವುದರ ಜೊತೆಗೆ ಪಕ್ಷಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮತ್ತು ಪಕ್ಷವನ್ನು ಅಧಿಕಾರದ ತರುವ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಈಗಾಗಲೇ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತದಲ್ಲಿದ್ದು, ಹಾಗಾಗಿ ಮೊದಲನೇ ಸಲ ಅವರಿಗೆ ಅವಕಾಶ ಸಿಗಲಿಲ್ಲ. ಈಗಲಾದರೂ ಕೂಡ ಅವರಿಗೆ ಹಿರಿಯರು, ಹಾಗಾಗಿ ಈಗಲಾದರೂ ಕೂಡ ಅವರನ್ನು ಪರಿಗಣಿಸಿ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ, ಅಧ್ಯಕ್ಷರಾದಿಯಾಗಿ ನಾವೆಲ್ಲರೂ ವಿನಂತಿ ಇಷ್ಟೇ, ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು ವರ್ಷಗಳಿಂದ ನಮ್ಮ ಸಮಾಜವನ್ನು ಪ್ರತಿನಿಧಿಸುವಂಥವರು ಕೇವಲ ಮೊದಲಾದರೆ ಒಂದು 2-3 ಇರ್ತಿದ್ರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಆದರೆ ಈಗ ಕೇವಲ ಒಬ್ಬರೇ ಮಾತ್ರ ಇದ್ದಾರೆ, ಅವರು ರಾಘವೇಂದ್ರ ಹಿಟ್ನಾಳ್. ಸತತವಾಗಿ 3ನೇ ಬಾರಿ ಅವರು ಆಯ್ಕೆಯಾಗಿದ್ದು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಅವರು ಕೈಗೊಂಡಿರುವುದರಿಂದ ಅಂಥವರನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿದರೆ ಸಮಾಜ ಮತ್ತು ಪಕ್ಷ ಬೆಳೆಯುವುದರಲ್ಲಿ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ವಿನಂತಿಸ್ತಾ ಇದೆ. ಒಂದು ವೇಳೆ ಸಮಾಜಕ್ಕೆ ಇಂತಹ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಒಂದು ವೇಳೆ ಕಲ್ಪಿಸಿಕೊಡದಿದ್ದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂದಿನ ಪರಿಣಾಮವನ್ನು ಅವರು ಎದುರಿಸಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ತಿಳಿಸಿ, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಪರಿಗಣಿಸಿ ಖಂಡಿತವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿರಿಯರಾದಂಥ ಶ್ರೀ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಖಂಡಿತವಾಗಿ ಸಚಿವ ಸ್ಥಾನವನ್ನು ಒದಗಿಸಿಕೊಡ್ತಾರೆ ಎನ್ನುವಂಥ ನಂಬಿಕೆಯನ್ನು ನಾವು ಇವತ್ತು ವ್ಯಕ್ತಪಡಿಸಿದ್ರು. ಹಂಗಾಗಿ ಇವಾಗ ಏನಾಗಿದೆ, ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ನಮ್ಗೆ ಒಬ್ಬರು ಲೀಡರ್ ಬೇಕಾಗಿದೆ. ಇವರು ಕಂಪಲ್ಸರಿ ಅವ್ರು ಏನಾದರೂ ಸಚಿವ ಸ್ಥಾನ ಕೊಟ್ಟೆ ಆಲ್ರೆಡಿ ನಾವು 60 ಲಕ್ಷಕ್ಕಿಂತ ಜಾಸ್ತಿ ಜನ ನಾವು ಒತ್ತರಿಸಿದ್ದೀವಿ. ಸೊ ಎಲ್ಲರೂ ಕೂಡ ನ್ಯಾಯ ದೊರಕದಂಥ ಉದ್ದೇಶದಿಂದ ನಾವು ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದೀವಿ. ಯಾಕಂದರೆ ಅವ್ರ ಅಪ್ಪ ಕೂಡ MLA, ಇವರು ಕೂಡ 3 ಸಲ ಸಚಿವರು ಮತ್ತು ಆಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಸೊ ಇಂಥ ಒಂದು ಒಳ್ಳೆಯ ವ್ಯಕ್ತಿಗೆ ಕೊಟ್ಟರೆ ಸಮಾಜನ ಆಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಒಂದು ಕೊರತೆಗಳನ್ನಾಗಿರ್ಬೋದು ನೋಡ್ತಾರೆ ಅಂತೇಳಿ ನಮ್ಮೆಲ್ಲರ ಉದ್ದೇಶ. ಈ ಸಂದರ್ಭದಲ್ಲಿ ನಗರ ಅಧ್ಯಕ್ಷ ಶೇಖರ್ ವಾರದ್, ನಾಗರಾಜ್ ಮಡ್ಡಿಪೇಟೆ, ಹನುಮಂತಪ್ಪ ವಕೀಲ್, ರಾಮಣ್ಣ ರಘುನಾಥನಹಳ್ಳಿ, ನಾಗವೇಣಿ, ಚೆನ್ನಪ್ಪ ಸೇರಿದಂತೆ ಅನೇಕರಿದ್ದರು. ಪ್ರಸ್ತುತ ಬೀದಿ ಬದಿ ವ್ಯಾಪಾರಿಗಳು ಸಾಕಷ್ಟು ತೊಂದರೆ ಮತ್ತು ಸವಾಲುಗಳ ಮಧ್ಯೆ ಜೀವನ ನಡೆಸುತ್ತಿದ್ದು, ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯದ ಹಕ್ಕನ್ನು ಕಸಿದುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣವೇ ಸಂಘದ ಮೊದಲ ಆದ್ಯತೆಯಾಗಿದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿ ಹಾಗೂ ಕಲಬುರಗಿ ವಿಭಾಗದ ಉಸ್ತುವಾರಿ ಅತೀಕ್ ಪಾಟೀಲ್ ಹೇಳಿದರು. ಶನಿವಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ರಾಯಚೂರು ಘಟಕ, ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ, ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಿಗಳ ಸಮಾವೇಶವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬೀದಿ ಬದಿ ವ್ಯಾಪಾರಿಗಳ ಬೆವರು ಇಡೀ ದೇಶದ ಅಭಿವೃದ್ಧಿಗೆ ಸಾಕಷ್ಟು ಇದೆ. ಕಲ್ಯಾಣ ಕರ್ನಾಟಕದ ಬೀದಿ ಬದಿ ವ್ಯಾಪಾರಿಗಳಿಗೆ ಉನ್ನತವಾದ ಘನತೆ ಇದೆ. ಬೀದಿ ಬದಿ ವ್ಯಾಪಾರಿಗಳ ಸ್ವಾವಲಂಬನೆಯ ಚೈತನ್ಯವನ್ನು ಸಂಘ ಗಮನಿಸುತ್ತಿದ್ದು, ವ್ಯಾಪಾರಿಗಳ ಬಂಡಿಗಳು ಚಿಕ್ಕದಾಗಿರಬಹುದು, ಆದರೆ ಅವರ ಹೃದಯ ಮತ್ತು ಬದುಕು ನಡೆಸಲು ಮಾಡುತ್ತಿರುವ ಹೋರಾಟ ಬಹಳ ವಿಶಾಲತೆಯನ್ನು ಹೊಂದಿದೆ ಎಂದರು. ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಸರ್ಕಾರವು ಈ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯವಾಗಿದೆ. ವ್ಯಾಪಾರಿಗಳಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಹಾಗೂ ಅವರಿಗೆ ಜೀವನದ ಭದ್ರತೆಯನ್ನು ನೀಡುವ ಕೆಲಸ ಸರ್ಕಾರಗಳು ಮಾಡಬೇಕಿದೆ ಎಂದು ಹೇಳಿದರು. ಬೀದಿ ಬದಿ ವ್ಯಾಪಾರಿಗಳಿಗೆ ಇರುವ ಕಾನೂನುಗಳ ಬಗ್ಗೆ ಮತ್ತು ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಬಗ್ಗೆ ಹೋರಾಟ ಮಾಡಲು ಸಂಘ ಸದಾ ಮುಂದೆ ಇದ್ದು, ಸಂಘಟನೆ ಇನ್ನಷ್ಟು ಬಲವಾಗಲು ಪ್ರತಿಯೊಬ್ಬರು ಸಂಘಟನೆಯೊಂದಿಗೆ ಕೈಜೋಡಿಸುವುದು ಕೂಡ ಅಷ್ಟೇ ಮುಖ್ಯವಾಗಿದೆ ಎಂದು ತಿಳಿಸಿದರು. ನನಗೆ ಟ್ರಾಫಿಕ್ ಹೇಳಿದ್ರು 92 ಹಾರ್ಟ್ ಪ್ರಕಾರವಾಗಿ ನಮ್ಮ ಹಿರಿಯಣ್ಣ ಹೇಳಿದ್ರು ಕೇಸ್ ಹಾಕಿದ್ರು. ಎಷ್ಟು ಕೇಸ್ ಆಗಿದೆ ಹೈಕೋರ್ಟಲ್ಲಿ ಎಷ್ಟು ಹಾಕಿದ್ರು ಗೊತ್ತಾ? ನಾನು ಪೊಲೀಸರ ಮೇಲೆ ಆಗಿರ್ಬೋದು, ಟ್ರಾಫಿಕರ್ ಆಗಿರ್ಬೋದು, ಲ್ಯಾಂಡ್ ಆರ್ಡರ್ ಆಗಿರ್ಬೋದು, ಇವತ್ತು ಪೊಲೀಸರಲ್ಲಿ ಕೇಸ್ ಆಗ್ತಾ ಇಲ್ಲ ನಮ್ಮ ಬೆಂಗಳೂರು ನಗರದಲ್ಲಿ. BBMP ಕಾರ್ಯಕ್ರಮ ನೀವು ಸುಮ್ಮನೆ ನನಗೇನು ಸನ್ಮಾನ ಮಾಡೋದು ಮತ್ತೊಂದಲ್ಲ. ಈ ಕಾರ್ಯಕ್ರಮ ನಿಮಗೋಸ್ಕರ, ನಿಮ್ಮ ಜನಗೋಸ್ಕರ. 365 ಜನ ಏನು ಊಟ ಮಾಡ್ತಾ ಇದ್ದಾರೆ ಗೊತ್ತಾ? ನೀವು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ನಿಮ್ಮ ಒಂದು ದೇವರು ಒಂದು ಕಡೆ ಪೂಜೆ ಇರಬೇಕು, ನಿಮ್ಮ ತಂದೆ ತಾಯಿ ಪೂಜೆ ಮಾಡಬೇಕು ಅಂದ್ರೆ ನೀವು ದುಡಿಯೋದ್ರಿಂದ ₹1 ಇರ್ತಕ್ಕಂಥ ₹1 ಅದು ಬೀದಿ ಬದಿ ವ್ಯಾಪಾರ ಬದುಕು ಜೀವನ ಆಗಬಾರ್ದು. ಮುಂದೆ ಎಚ್ಚೆತ್ತುಕೊಳ್ಬೇಕು ಬೀದಿ ಬದಿ ವ್ಯಾಪಾರಿಗಳು. ಇವತ್ತೇನು ಯೇಸು ಮಿತ್ರವ್ರಿಗೆ ಏನು ಕಾಸು ಕಟ್ಟಿತ್ತ?
ಅವ್ರ ಜೋಬಲ್ಲಿದ್ರೆ ಕುಣಿತಿದ್ದ ಕಾಸು ಇಲ್ಲ ಇನ್ನೂರ ಅಕ್ಕಿ ಪಟ್ಟದ ಕುಣಿತಿದ್ದ ಜೋಬಲ್ ಕಾಸು. ಇದು ಸುಮ್ಮನೆ ಕಾಟಾಚಾರ ಕಾರ್ಯಕ್ರಮ ಅಲ್ಲ. ಇವತ್ತು ನಿಮ್ಮ ಅಭಿವೃದ್ಧಿ ಹೋಗಿ ತಮಿಳುನಾಡು, ಯುಪಿ, ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಅಲ್ಲಿ ಕತ್ಕೊಳ್ರಿ ನೀವೆಲ್ಲ ಬೀದಿ ಬದಿ ವ್ಯಾಪಾರಿಗಳು. ನೀವೆಲ್ಲಿ ವಿಫಲರಾಗ್ತಿರೋ ನೀವು ಜೀವನದಲ್ಲೂ ನಿಮ್ಮನ್ನು ಅಧಿಕಾರಿಗಳು ಬಿಡೋದಿಲ್ಲ, ಇಲಾಖೆ ಬಿಡೋದಿಲ್ಲ, ಬೇರೆ ಬರೋಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೋಸತಿ ಎಷ್ಟೋ ಜನ ಬಂತು, ಅದು ಇಷ್ಟು ಕಮ್ಮಿ ಆಯ್ತು ಜನ. ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಬೀದಿಯಲ್ಲಿ ವ್ಯಾಪಾರ ಮಾಡೋರು ನನ್ನ ಕಷ್ಟ, ನನ್ನ ಅನುಭವ, ನನಗೆ ಅದರಲ್ಲೂ 25 ವರ್ಷದ ಅನುಭವ ಇದೆ ನನಗೆ. ಅದರಿಂದ ಯಾರು ಬೈಕೊಳ್ಳಕ್ಕೆ ಹೋಗ್ಬೇಡಿ. ನೀವು ಇವತ್ತು ಬಂದಿದ್ದೀರ, ಸಂತೋಷ ಆಗ್ತದೆ. ಆದ್ರೆ ನಿಮ್ಮ ಅಕ್ಕಪಕ್ಕದವ್ರನ್ನ ಕರ್ಕೊಂಡ್ಬರ್ಬೇಕು. ಈ ಕಾರ್ಯಕ್ರಮ ನಿಮ್ದು, ನಿಮಗೋಸ್ಕರ ಅಂತ ನೀವು ಕರ್ಕೊಂಡ್ಬರ್ಬೇಕು. ನೆಕ್ಸ್ಟ್ ಬೀದಿ ಬದಿ ವ್ಯಾಪಾರ ಕಾರ್ಯಕ್ರಮದಲ್ಲಿ ನೀವು ಪ್ರತಿಯೊಬ್ಬರು ಭಾಗಿಯಾಗಬೇಕು. ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ನೀವೆಲ್ಲ ಗೊತ್ತಿದೆ, ಪಾಪ ಬಡ್ಡಿ ಕಟ್ಟಬೇಕು, ಭಾಷೆ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಕಷ್ಟ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ತಾವುಗಳೆಲ್ಲರೂ ಈ ಕಾರ್ಯಕ್ರಮ ಬಂದಿರ, ತಮಗೆಲ್ಲರೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ನಾನು ಈ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನು ಮಾತಾಡ್ತೀನಿ. ನಾವೆಲ್ಲ ಬೀದಿ ಬದಿ ವ್ಯಾಪಾರಿಗಳು, ಹಿಂದೂ, ಮುಸ್ಲಿಂ, ಕ್ರಿಸ್ತೀನ್ ಅಲ್ಲ. ನಮ್ಮ ಜಾತಿ ಬೀದಿ ಬದಿ ವ್ಯಾಪಾರಿಗಳ ಜಾತಿ. ನಾವು ಒಕ್ಕಲಿಗರು, ಕುರುಬರು, ಲಿಂಗಾಯತರು, SC ST ಅಲ್ಲ. ನಾವೆಲ್ಲ ಒಂದೇ ಜನಾಂಗ, ಬೀದಿ ಬದಿ ವ್ಯಾಪಾರಿ ಜನಾಂಗ. ನಿಮ್ಮನ್ನ ಹತ್ರ ಖರೀದಿ ಮಾಡಬೇಕಾದ್ರೆ ನೀನು ಹಿಂದೂ, ಮುಸ್ಲಿಂ, ಕ್ರಿಸ್ಟಿಯನ್ ಅಂತ ಬರ್ತಾರ? ಬರೋದಿಲ್ಲ. ನನಗೆ ನಾನು ಸಂಘಟನೆ ಕಟ್ಟಬೇಕಾದ್ರೆ ಗಾಂಧಿನಗರ ಬೀದಿ ವ್ಯಾಪಾರಿ ಸಂಘಟನೆ ಕಟ್ಟಬೇಕು ಹೇಳ್ತಾ ಇದ್ರು. ಕೆಂಪೇಗೌಡರು ಕಟ್ಟಿ, ಬಸವಣ್ಣವ್ರು ಕಟ್ಟಿ, ಟಿಪ್ಪೂರು ಕಟ್ಟಿ, ಅಂಬೇಡ್ಕರ್ ಕಟ್ಟಿ ಇದ್ದ. ನಾನಿಲ್ಲ ಅಂದೆ. ನಮ್ಮ ಏರಿಯಾದಲ್ಲಿ ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೆ. ಇದಕ್ಕೂ ಮೊದಲು ಸಂಘದ ಜಿಲ್ಲಾ ಅಧ್ಯಕ್ಷ ಯಶೋಮಿತ್ರ ಪ್ರಾಸ್ತಾವಿಕವಾಗಿ ಮಾತನಾಡಿ, ಬೀದಿ ಬದಿ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಅನೇಕ ಬೇಡಿಕೆಗಳು ಇದ್ದು ಅವುಗಳನ್ನು ಈಡೇರಿಸುವಂತೆ ಒತ್ತಾಯಿಸಲು ಮತ್ತು ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳು, ಸವಾಲುಗಳ ಕುರಿತು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಆದರೆ ಜನಪ್ರತಿನಿಧಿಗಳು ಈ ಸಮಾವೇಶಕ್ಕೆ ಆಗಮಿಸಿರುವುದು ಬೇಸರ ತಂದಿದೆ. ಮುಂದಿನ ದಿನಗಳಲ್ಲಿ ಆದರೂ ನಮ್ಮ ಬೇಡಿಕೆಗಳಿಗೆ ಜಿಲ್ಲೆಯ ಮತ್ತು ಈ ಭಾಗದ ಜನಪ್ರತಿನಿಧಿಗಳು ಸ್ಪಂದಿಸಬೇಕೆಂದು ಆಗ್ರಹಿಸಿದರು. ಈ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಆರ್ಥಿಕತೆಯ ಬೆನ್ನೆಲುಬು. KPCC ಕಾರ್ಯಾಧ್ಯಕ್ಷರಾಗಿ ನಾನು ನಿಮ್ಮೊಂದಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗ್ತಕ್ಕಂಥ ಡಾಕ್ಟರ್ ಸಿ ರಂಗಸ್ವಾಮಿ ಅವರು ನಿಮ್ಮೊಂದಿಗೆ ಇವತ್ತು ಹಾಜರಾಗಿದ್ದಾರೆ. ನಿಮ್ಮ ಬೆವರು ಕಲ್ಯಾಣ ಕರ್ನಾಟಕವನ್ನು ಘೋಷಿಸುತ್ತದೆ. ನಿಮ್ಮ ಘನತೆ, ಸರಿಯಾದ ಮಾರಾಟ ವಲಯಗಳು, ಸಾಮಾಜಿಕ ಭದ್ರತೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯ ಕಟ್ಟುನಿಟ್ಟಿನ ವರದಿಯನ್ನು ಎದುರಿಸುತ್ತಿದ್ದೀರಿ. ನಿಮ್ಮ ಪ್ರತಿನಿಧಿಯಾಗಿ ಮತ್ತು KPCC ಒಂದು ಕಾರ್ಯಾಧ್ಯಕ್ಷರಾಗಿ, ಬೀದಿ ಬದಿ ವ್ಯಾಪಾರಿಗಳ ಒಬ್ಬ ಪ್ರತಿನಿಧಿಯಾಗಿ ಈ ನಿರ್ಣಾಯಕವನ್ನು ಬದಲಾಯಿಸುವುದು ನಾವು ಬದ್ಧರಾಗಿದ್ದೇವೆ. ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯಲ್ಲಿ ನಿಮಗೆ ಕಾನೂನು ಬದ್ಧ ಹಕ್ಕುಗಳಿವೆ ಮತ್ತು ನಿಮ್ಮ ನ್ಯಾಯ ಮತ್ತು ಸಮಾನತೆಯ ಆದರ್ಶಗಳು ಮತ್ತು ಎಂದು ನಾನು ಈ ನಮ್ಮ ಪಕ್ಷವು ಗುರುತಿಸುತ್ತದೆ. ನಿಮ್ಮ ಹೋರಾಟಗಳನ್ನು ನಾವು ನೋಡುತ್ತಿದ್ದೇವೆ ಮತ್ತು ನಿಮ್ಮ ಕಲ್ಯಾಣವು ಮತ್ತು ನಮ್ಮ ಅತ್ಯುನ್ನತ ಆದ್ಯತೆಯಾಗಿದೆ. ಹೃದಯಗಳ ಮಿಡಿಯುವ ಹೃದಯಗಳಾಗಿದ್ದೀರಾ. ಕಲ್ಯಾಣ ಕರ್ನಾಟಕದ ನನ್ನ ಪ್ರೀತಿಯ ಬೀದಿ ಬದಿ ವ್ಯಾಪಾರಿಗಳೇ, ಇವತ್ತು ನಾವು ರಾಯಚೂರಿನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಈ ವಿಭಾಗದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ತಕ್ಕಂಥ ಡಾಕ್ಟರ್ ಸಿ ರಂಗಸ್ವಾಮಿ ಅವರು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಈ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ರಕ್ಷಣೆ ನೀಡುವ ಭರವಸೆಯನ್ನು ನಾವು ಇವತ್ತು KPCC ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ನಮ್ಮ ಘನತೆ, ನಾವು ನಿಮ್ಮನ್ನು ನೋಡುತ್ತಿದ್ದೇವೆ ಮತ್ತು ಸ್ವಾವಲಂಬನೆಯ ನಿಜವಾದ ಚೈತನ್ಯವನ್ನು ನಾವು ನೋಡುತ್ತೇವೆ. ನೀವು ಕರಪತ್ರಗಳಿಗಾಗಿ ಕಾಯುವುದಿಲ್ಲ. ನೀವು ಮುಂಜಾನೆ ಎದ್ದೇಳುತ್ತೀರಿ, ಸೂರ್ಯ ಮತ್ತು ಮಳೆಯನ್ನು ಎದುರಿಸುತ್ತೀರಿ ಮತ್ತು ಪ್ರಾಮಾಣಿಕವಾಗಿ ಜೀವನವನ್ನು ಸಂಪಾದಿಸುತ್ತೀರಿ. ನಿಮ್ಮ ಬಂಡಿಗಳು ಚಿಕ್ಕದಾಗಿರಬಹುದು, ಆದರೆ ಅಸ್ತವ್ಯಸ್ತ ಆಗಿದೆ. ಬೀದಿ ವ್ಯಾಪಾರಸ್ಥರು ಗೊತ್ತಲ್ಲ, ಬೀದಿಯಲ್ಲಿ ಕೂತಕ್ಕಂಥ ಜನ. ಆ ಜನ ಮಳೆ ಗೊತ್ತಿಲ್ಲ, ಬಿಸಿಲು ಗೊತ್ತಿಲ್ಲ, ಚಳಿನೂ ಗೊತ್ತಿಲ್ಲ, ಆ ಥರ ಅವರು ದುಡಿತಾ ಇರ್ತಾರೆ.
ಪ್ರಾಮಾಣಿಕವಾಗಿ ದುಡಿತಾ ಇರ್ತಾರೆ ಅವರು. ನಿಜವಾಗಿ ಹೇಳ್ಬೇಕಂದ್ರೆ ಆ ಒಂದು ಜನಾಂಗದ ಬಗ್ಗೆ, ಆ ಒಂದು ಕಾರ್ಮಿಕರ ಬಗ್ಗೆ ನಮ್ಮ ಎ ಸಿ ಮಿತ್ರವರು ಭಾಳಷ್ಟು ಕಷ್ಟಪಟ್ಟು ಈ ಜನಾಂಗಕ್ಕೆ ಒಂದು ನ್ಯಾಯ ಸಿಗಬೇಕು ಅಂತೇಳಿ ಕೆಲವೊಂದು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ ಸರ್ಕಾರದ ಮಟ್ಟದಲ್ಲಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ KPCC ಸದಸ್ಯರೆಲ್ಲರೂ ಕರ್ನಾಟಕ ರಾಜ್ಯದ ಉಸ್ತುವಾರಿ ಆಗಿರ್ತಕ್ಕಂಥವರನ್ನು ಕೂಡ ಅವರು ಬೇಡಿಕೆ ಇರ್ತಾರೆ ಅಂತ ಹೇಳಿದ್ದಾರೆ. ಈಗಾಗಲೇ ಭಾಳ ಸಂತೋಷ. ಬೀದಿ ವ್ಯಾಪಾರಸ್ಥರ ಬಗ್ಗೆ ಒಳ್ಳೆಯ ನಿರ್ಣಯಗಳನ್ನು ಮಾಡಿದ್ದಾರೆ, ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಈಗಾಗಲೇ ಹೋದ ತಿಂಗಳ 22 ಮೇ 2026ರಲ್ಲಿ ಒಂದು ಕರ್ನಾಟಕ ರಾಜ್ಯ ಒಂದು ಅಧಿಸೂಚನೆ ಕಾರ್ಮಿಕರ ಬಗ್ಗೆ ನಿಯರ್ ಅಬೌಟ್ 427 ವಿವಿಧ ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥ ಕಾರ್ಮಿಕರ ಬಗ್ಗೆ ಒಂದು ಒಳ್ಳೆಯ ನಿರ್ಣಯ ತಗೊಂಡು ಆದೇಶ ಮಾಡಿದೆ. ಕಾರ್ಮಿಕರ ಬಗ್ಗೆ ಎಲ್ಲ ಥರ 447 ಹುದ್ದೆಗಳಲ್ಲಿ ಭಾಗವಹಿರ್ತಕ್ಕಂಥ ಎಲ್ಲ ಕಾರ್ಮಿಕರ ಬಗ್ಗೆ, ಅದೇ ರೀತಿಯಾಗಿ ನಮ್ಮ ಬೀದಿ ವ್ಯಾಪಾರಸ್ಥರು ಕೂಡ ಒಂದು ನ್ಯಾಯ ಸಿಗಬೇಕಂತೇಳಿ ಈ ವೇದಿಕೆ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಆದರೆ ಕೆಲವೊಂದು ಅನಾನುಕೂಲತೆಗಳು ಈ ವೇದಿಕೆಯಲ್ಲಿ ಭಾಳಷ್ಟು ನಮ್ಮ ಮುಖಂಡರು ಬರಬೇಕಾಗಿತ್ತು. ಆದರೆ ನಿಮಗೆಲ್ಲರೂ ಗೊತ್ತಿರುವಂಥ ವಿಷಯ, ಕಾಂಗ್ರೆಸ್ನಲ್ಲಿ ಈಗ ತಾನೇ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ನೂತನವಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಾಹೇಬರು ಒಂದು ಇದರಲ್ಲಿ ಭಾಳಷ್ಟು ಬ್ಯುಸಿಯಾಗಿದ್ದಾರೆ ಸಚಿವರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಜೂನಿಯರ್ ರಾಜ್ಕುಮಾರ್, ಭಾಸ್ಕರ್ ಬಾಬು, ಶ್ರೀನಿವಾಸ್ ಕಲವಲದೊಡ್ಡಿ, ಸೋನಮ್ಮ, ಅಮೀನಾ ಬೇಗಂ, ಪುಟ್ಟರಾಜ್, ಮೆಹಬೂಬ್ ಮನಿಯರ್, ಗೋಪಿನಾಥ್, ರಫಿ, ಮೌಲಾಲಿ, ಪ್ರವೀಣ್, ಮರಿಯಪ್ಪ, ಮುಸ್ತಾಕ್, ಕುಪ್ಪಣ್ಣ, ಪ್ರಕಾಶ್ ಸ್ವಾಮಿ ಸೇರಿದಂತೆ ಅನೇಕರು ಇದ್ದರು. ಪ್ರಯತ್ನ ವೆಲ್ಫೇರ್ ಟ್ರಸ್ಟ್ ಅವರ ಅಭಿಜ್ಞಾನ ಶಾಲೆಯಲ್ಲಿ 2025-26ನೇ ಸಾಲಿನಲ್ಲಿ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಪ್ರೋತ್ಸಾಹದ ಹಣವನ್ನು ಸಂಸ್ಥೆಯ ಅಧ್ಯಕ್ಷರಾದ ಶಾಲೆಯ ಮುಖ್ಯಸ್ಥರು ರಮೇಶ್ ಕನಕೊಂಟ್ಲೆ ಅವರು, ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಈರಣ್ಣ ಕೋಶಗಿ ಅವರು ವಿತರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಮೇಶ್ ಕನಕೊಂಟ್ಲೆ ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಈರಣ್ಣ ಬೆಂಗಾಲಿ ಸಾಹಿತಿಗಳು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಈರಣ್ಣ ಕೋಸಗಿ, ಚಂದ್ರಗಿರಿ ವಿದ್ಯಾರ್ಥಿ ಮುಖ್ಯಸ್ಥರು, ರವಿ ಗೋನಾಳ್ ಅಧ್ಯಕ್ಷರು, ಎಂ ಈರಣ್ಣ DSS ಶಾಲೆಯ ಪ್ರತಿನಿಧಿ ಮಲ್ಲಿಕಾರ್ಜುನ, ಮಾರುತಿ ಕಮ್ತಾಳ್, ಮೆಹಬೂಬ್ ಅಲಿ, ಗೋಪಾಲ್ ಸೇರಿದಂತೆ ಶಾಲೆಯ ಮುಖ್ಯ ಗುರುಗಳು, ಸಿಬ್ಬಂದಿ ವರ್ಗ, ಮಕ್ಕಳು, ಪೋಷಕರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿನೇ ಅತ್ಯುತ್ತಮವಾದಂತಹ ರಿಸಲ್ಟ್ ಬಂದಿದೆ. ಅದರಲ್ಲಿ ರಾಯಚೂರು ಜಿಲ್ಲೆ ಕೊನೆಯ ಸ್ಥಾನದಲ್ಲಿತ್ತು, ಅದರಲ್ಲಿ ರಾಯಚೂರು ತಾಲೂಕು ಕೊನೆಯ ಸ್ಥಾನದಲ್ಲಿತ್ತು. ಅದನ್ನು ನಾವೇನು ಮಾಡಿದ್ದೀವಿ ಅಂತಂದರೆ, ತುಂಬ ಶ್ರಮ ವಹಿಸಿ ಸುಮಾರು ಒಂದು 7-8 ತಿಂಗಳ ಸತತವಾಗಿ ವಿದ್ಯಾರ್ಥಿಗಳ ಜೊತೆಗೆ ಟೀಚರ್ ಜೊತೆಗೆ ಸಂಪರ್ಕದಲ್ಲಿಟ್ಟು ಆ ಮುಖ್ಯಸ್ಥರನ್ನ ಕರೆದು HMನವ್ರನ್ನ ಕರೆದು ಭಾರಿ ಸೀರಿಯಸ್ ಆಗಿ ಅಭ್ಯಾಸ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಿಸಿ ಸಂಘಟನಾತ್ಮಕವಾಗಿ ಎಲ್ಲರನ್ನ ಕರ್ಕೊಂಡು ಸುಮಾರು ಒಂದು 10-15 ಮೀಟಿಂಗ್ ಮಾಡಿ ಒಳ್ಳೆ ಮಾರ್ಕ್ಸ್ ಬರುವಂತೆ ರೆಡಿ ಮಾಡಿದ್ವಿ. ಇಲ್ಲಿ ಬಂದಗಳೇ ನಾನೇನು ಕೇಳಿದೆ, ನಿಮ್ಮದು ಎಷ್ಟು ಮಾರ್ಕ್ಸ್ ಬಂದದ ಮತ್ತು ಎಷ್ಟು ಇದಾಗ್ಯದ ಅಂತ ಕೇಳಿದೆ ಅವರು. ಸರ್ ನಮ್ದು 100% ರಿಸಲ್ಟ್ ಆಗ್ಯದ ಅಂತ ಹೇಳಿದರು. ಸೊ ಸ್ಕೂಲ್ 100% ರಿಸಲ್ಟ್ ಆಗಿದ್ದರೆ ಇಲ್ಲಿ 100% ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಅಭ್ಯಾಸ ಮಾಡ್ಯಾರ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಯಾಕ ಅಂತಂದರೆ ಯಾರಾದರೂ ಫೇಲ್ ಆಗಬೇಕಲ್ಲ, ಫೇಲ್ ಆಗಿಲ್ಲ ಅಂತಂದರೆ ಎಲ್ಲರ ಹತ್ರ ಟ್ಯಾಲೆಂಟ್ ಐತೆ ಅಂತ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದಂಥ ವಿಶೇಷ ಏನು ಅಂತಂದರೆ, ಇಲ್ಲಿ ನಾನೆಲ್ಲ ನೋಡ್ತಾ ಇದ್ದೀನಿ, ಯಾರು ಕಾರಿನಲ್ಲಿ ಬಂದಂಥ ಇವರು ಇಲ್ಲ, ಅಲ್ಲಿ ಒಂದು ಕಾರ್ ಕಾಣಕತ್ತದ ಅಷ್ಟೇ. ಅದೇ ನಂದು ಗೊತ್ತಿಲ್ಲ, ನಾನು ಬಂದಿರೋ ಕಾರೇನು ಅಲ್ಲಿ ಒಬ್ಬರದ್ದು ಐತೆ, ಬೇರೆ ಏನು ನಮ್ಮ ಗಿರೀಶ್ ಸಾರ್ ಅವ್ರದ್ದು. ನಮ್ದು ಬಿಟ್ಟರೆ ಯಾರು ಅಲ್ಲಿ ಕಾರ್ನಾಗಿಲ್ಲ. ಇದರ ಅರ್ಥ ನಾವೆಲ್ಲರೂ ಅತ್ಯಂತ ಬಡವರ್ಗದ ಮತ್ತು ಕೆಳವರ್ಗದ ಮಧ್ಯಮ ವರ್ಗದ ಕೆಳಮಧ್ಯಮ ವರ್ಗದ ಇಲ್ಲಿರುವಂತಹ ಪಾಲಕರ ಮಕ್ಕಳನ್ನ ಇಲ್ಲಿ ನೋಡಕತ್ತೀವಿ ಅಂತ. ನನಗೆ ರೇಸ್ ಕಾನ್ಸೆಪ್ಟ್ನಲ್ಲಿ ಹೊಸದು ಕಾಣೋದಿಲ್ಲ, ಅಥವಾ ಬೇರೆ ಪ್ರತಿಷ್ಠೆಯ ಇವ್ರು ಅಂದಿದ್ದಾಗ ಕೇಳಕತ್ತೀನಿ. ಪ್ರತಿಷ್ಠೆಯ ಸ್ಕೂಲ್ನಲ್ಲಿ ಫಸ್ಟ್ ಬಂದ್ರೆ ಲೆಕ್ಕಿಲ್ಲ ಅಲ್ಲಿ,
ಯಾಕೆ ಲೆಕ್ಕ ಇಲ್ಲ ಅಂತಂದ್ರೆ ಮುಂಜಾನೆ ಸಂಜೆವರೆಗೆ ಅವರೇ ಬರೆಸಿರ್ತಾರ. ಅದು ಫಸ್ಟ್ ಬರ್ಲಾರ್ದು ಇನ್ನೇನು ಬರ್ತಾನೆ. ಇಲ್ಲಿ ಆ ಹುಡುಗರು ಹಂಗಿಲ್ಲಲ್ಲ. ಇಲ್ಲಿ ತಂದೆ ತಾಯಿಗಳು ದುಡ್ಕೊಂಡು ತಿನ್ನಕ್ಕೆ ಹೋದವರು, ಆಮೇಲೆ ಕೆಲ್ಸಕ್ಕೆ ಹೋದವರು. ಬಹುಶಃ ಇಲ್ಲಿ ಇರೋದು ಮಕ್ಕಳೆಲ್ಲರೂ ಆಟೋ, ಕಾರ್ಪೆಂಟ್ರು, ಮತ್ತೆ ಕೂಲಿ ಕಾರ್ಮಿಕರು, ಕೃಷಿಯಲ್ಲಿರೋರು, ಸಣ್ಣ ಸಣ್ಣ ವ್ಯಾಪಾರಸ್ಥರು ಮಾಡೋರು, ಬಂಡಿ ವ್ಯಾಪಾರಸ್ಥರು, ಮತ್ತು ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡುವಂತಹ ಮಕ್ಕಳು ಬಹುಶಃ ಇಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಅವ್ರು ಇರೋದರಿಂದ ಅದರ ಶ್ರಮ ವಹಿಸಿ ಇವರು ಇದು ಮಾಡಿದಾರಲ್ಲ, ಆ ಮನಸ್ಸು ರಮೇಶ್ ಅವರಿಗೆ ದೊಡ್ಡ ಮನಸ್ಸಿದೆ ಅನ್ನುವಂಥದ್ದನ್ನು ನಾನು ಕೇಳಿದೆ. ತುಂಬ ಸಂತೋಷದ ವಿಷಯ. ನಂದುಗಳು ಇನ್ನೊಂದು ಮಾತು ಕೇಳಿದೆ, ಡೊನೇಷನ್ ಎಷ್ಟು ಅಂತಾರೆ ಇವರು ಅಂತ. ಸರ್, ಕೆಲವರು ಫೀಸೇ ಕೊಡಂಗಿಲ್ಲ, ಹಂಗೆ ನಡೆಸಿವಿ ಗಾಡಿ ಅಂತಂದ್ರು ಅವರು. ಕೆಲವರು ಕೊಡಕ್ಕೂ ತೊಂದರೆ ಇರ್ತದ, ಫೀಸಿನ ಬಗ್ಗೆ ಮುಖ್ಯ ಅಲ್ಲ. ನಾವು ಇಷ್ಟು ಕಷ್ಟಪಟ್ಟು ಒಂದು ಶ್ರಮಿಕ ವರ್ಗವನ್ನು, ಅವರ ಮಕ್ಕಳನ್ನು ಕಟ್ಟಿ ಒಂದು ವಿದ್ಯಾಭ್ಯಾಸದ ಒಂದು ಬಾಳನ್ನು, ಹೊಸ ದಿಕ್ಕನ್ನು ತೋರಿಸಲಿಕ್ಕೆ ಒಂದು ಪ್ರಯತ್ನ. ಅದು ತುಂಬ ಹೆಮ್ಮೆ ಅನಿಸುತ್ತೆ ಸರ್. ಅವಾಗ LVD ಕಾಲೇಜಲ್ಲಿ ಕನ್ನಡ ಬೋಧಿಸ್ತಾ ಇದ್ರು. ನಾನು ಹೇಳ್ತಾ ಇರೋದು ಇದು ಸುಮಾರು 91-92ರ ಘಟನೆ. ಆದರೆ ಬರೀ ಶಿಷ್ಯ ಅನ್ನೋದು ಒಂದು ಹೆಮ್ಮೆ ವಿಚಾರ. ಅದಕ್ಕಿಂತ ಹೆಮ್ಮೆ ವಿಚಾರ ಇನ್ನೊಂದೈತೆ, ಹೇಳ್ತೀನಿ ನಾನು. ಅವ್ರು ಎಂಥ ಗುರುಗಳು ಅನ್ನೋದು ಹೇಳ್ಬೇಕಲ್ಲ. ನಾನು ಕನ್ನಡ ತುಂಬ ಕಷ್ಟ ಆಗ್ತಾ ಇತ್ತು ನನಗೆ ಅವಾಗ ಬರೆಯಕ್ಕೆ. ಸರ್, ಪ್ರಬಂಧ ಅದು ಬರೋದು ಒಂದು 5 ಮಾರ್ಕ್ಸಿಂದು ಫಾರ್ಮೆಟ್ ಇತ್ತು. ಹೆಂಗ್ ಬರಿಬೇಕು ಸರ್, ಯಾವಾಗಲೂ 5 ಕೆರಡೆ ಬರ್ತಾಯಿತ್ತು ನನಗೆ ಅಂತ ಕೇಳಿದಾಗ, ಬಾಪಿ ಮನೆಗೆ ಬಾ ಅಂತ ಕರೆದ್ರು. ನಾನು ಅವ್ರ ಮನೆ ಹುಡ್ಕೊಂಡು ಹೋದೆ. ಅವ್ರ ಮನೆ ಸಾರಿಗೆ ಪ್ರಾಯಶಃ ನೆನಪಿರ್ಲಿಕ್ಕಿಲ್ಲ, ಯಾಕಂದ್ರೆ ಅದು ಸಹಜ. ಗುರುಗಳಿಗೆ ಬಳಗ ದೊಡ್ಡದಿರ್ತೈತಿ, ಎಲ್ಲ ನೆನ್ಪಿಡಕ್ಕಾಗಲ್ಲ. ಅಲ್ಲಿ ಮಂಗಳಾರಪೇಟೆ ಅದು ಪೊಲೀಸ್ ಸ್ಟೇಷನ್ನಿಂದ ಒಳಗೆ ಹೋಗ್ತಿದ್ವಿ ನಾವು. ನೇತಾಜಿ ನಗರ ಪೊಲೀಸ್ ಸ್ಟೇಷನ್ನಿಂದ ಒಳಗೆ ಹೋದ್ವಿ. ಸಾರು ಅವರು ಸಹ ಬದುಕು ಕಟ್ಕೊಳ್ತಕ್ಕಂತಹ ಆರಂಭಿಕ ಹಂತದ ದಿನಗಳು. ಎಷ್ಟು ಪ್ರೀತಿ, ಎಷ್ಟು ಕಾಳಜಿ ಮಕ್ಕಳ ಬಗ್ಗೆ ಸಾರಿಗೆ ಅಂತ ಹೇಳಿದ್ರೆ. ವಿಶೇಷವಾಗಿ ನಾವವಾಗ ಕನ್ನಡ ಮಾಧ್ಯಮದ ಮಕ್ಕಳು, ಗ್ರಾಮೀಣ ಮಕ್ಕಳು, ರೈತರ ಮಕ್ಕಳು ಇದು ಅಂತ ಹೇಳಿದ್ರೆ ಅವ್ರು ಹೇಳಿದ್ರು, ಅಪ್ಪ ನೀನೇನು ಬರೀತಿದ್ದಿ, ನಿನಗೆ ತಿಳಿದಂಗೆ ಬರೀತಿದ್ದಿ, ಅದಕ್ಕೆ ಸಂಹಾರ ಬರಿಬೇಕು, ಇದಕ್ಕೆ ಹಿಂಗೆ ಮಾರ್ಕ್ಸ್ ಬರ್ತದ ಅಂತೇಳಿ ಎಲ್ಲ ಬರೆದುಕೊಟ್ರು. ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಕನ್ನಡದಲ್ಲಿ ಆಸಕ್ತಿ ಉಳಿದು ಬೆಳೆದು ಬರ್ತಾ ಇದೆ. ಈ ಒಂದು ಅವಕಾಶ, ಹಾಗಾಗಿ ಅವ್ರ ಬಗ್ಗೆ ನಮಗೆ ಆ ಒಂದು ಗೌರವ ಎಲ್ಲ ಒಂದ್ಸರಿ ಸ್ಮರಿಸ್ಬೇಕು ಅವ್ರ ಸಮ್ಮುಖದಲ್ಲಿ ಅಂತ ಇತ್ತು. ತುಂಬಾ ಖುಷಿ ಆಗ್ತಾ ಇದೆ ಇವತ್ತು. ಅವರು ಹೃದಯ ಮಾತ್ರ ಯಾವತ್ತೂ ಸಹಿತ ದಮನಿತರು, ಶೋಷಿತರು, ಹಿಂದುಳಿದವರು ಇವ್ರ ಕಡೆಗೆ ಮಿಡಿತದೆ. ಇದು ಇನ್ನೊಂದು ವಿಶೇಷ. ಈ ಕಾರಣಕ್ಕಾಗಿ ನಮ್ಮ ಗುರುಗಳ ಬಗ್ಗೆ ನನಗೆ ಯಾವತ್ತೂ ಹೆಚ್ಚು ಗೌರವ. ಇವೆರಡು ಮಾತನ್ನ ಸಮ್ಮುಖದಲ್ಲಿ ಹೇಳಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಇದು ಮುಖಸ್ತುತಿ ಬೇರೆ. ಯಾವುದೇ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ತೊಡಗಿಸ್ಕೊಂಡಾಗ ಅವರ ಕಾಳಜಿಯನ್ನ ಯಾರಾದ್ರೂ ನೆನೆಸ್ಕೊಂಡ್ರೆ ಅದಕ್ಕಿಂತ ಸಾರ್ಥಕತೆ ಮತ್ತೆ ಅದಕ್ಕೆ ಇನ್ನೊಂದಿಷ್ಟು ಸ್ಫೂರ್ತಿ ಇದು ಕೊಡ್ತೈತೆ. ಇದ್ರ ಕೊರತೆ ಬಹಳ ಐತೆ ನಮ್ಮ ಭಾಗದಲ್ಲಿ. ಆ ಒಂದು ಕಾರಣಕ್ಕಾಗಿ ನಾನು ಅತ್ಯಂತ ಗೌರವದಿಂದ ಈ ಮಾತನ್ನ ನಮ್ಮ
ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753899626. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘ ತುಮಕೂರಿನಲ್ಲಿ ನಡೆದ ವಾಣಿಜ್ಯೋದ್ಯಮಿಗಳ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ರೈಲ್ವೆ ಸಚಿವ ವಿ ಸೋಮಣ್ಣ ಅವರೊಂದಿಗೆ ಸಭೆ ನಡೆಸಿದರು. ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಎಸ್ ಕಮಲ್ ಕುಮಾರ್, ನಿಕಟಪೂರ್ವ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ, ಕಾರ್ಯದರ್ಶಿ ವೈ ಜಂಬಣ್ಣ, ಕಾರ್ಯಕಾರಿ ಸದಸ್ಯ ಉದಯ್ ಕಿರಣ್ ಮತ್ತು ಬಿ ಮೋಹನ್ ಅವರು ತುಮಕೂರಿನ ಶ್ರೀ ಗಂಗಾಧರಯ್ಯ ಸ್ಮಾರಕ ಸಭಾಂಗಣದಲ್ಲಿ ನಡೆದ ವಾಣಿಜ್ಯೋದ್ಯಮಿಗಳ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ರೈಲ್ವೆ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿಯಾಗಿ ಮನವಿಯನ್ನು ನೀಡಿದರು. ಸದಸ್ಯರು ಲಿಫ್ಟ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಎಕ್ಸಲೇಟರ್ಗಳು ಕೆಲಸವು ತುಂಬಾ ನಿಧಾನವಾಗಿ ಪ್ರಗತಿಯಲ್ಲಿದೆ. ಪ್ಲಾಟ್ಫಾರಂ 2ರಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಸೌಲಭ್ಯಗಳು ಇಲ್ಲ. ಬ್ಯಾಟರಿ ಕಾರ್ ಸೌಲಭ್ಯಗಳು. ಅಮೃತ ಭಾರತ್ ಯೋಜನೆಯಡಿ ರಾಯಚೂರು ರೈಲು ನಿಲ್ದಾಣದ ನವೀಕರಣವನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕು. ರೈಲು ಸಂಖ್ಯೆ 12861, 12862 ವಿಶಾಖಪಟ್ಟಣಂ ಮೆಹಬೂಬ್ ನಗರವನ್ನು ರಾಯಚೂರುವರೆಗೆ ವಿಸ್ತರಿಸಬೇಕು. ನಾಂದೇಡ್ ಎಕ್ಸ್ಪ್ರೆಸ್ ತನ್ನ ನಿರ್ಗಮ ಸ್ಥಳ ಬದಲಾಯಿಸಬಾರದು. ಅದು ಕೆಎಸ್ಆರ್ ನಗರ ನಿಲ್ದಾಣದಿಂದ ಮಾತ್ರ ಹೊರಡಬೇಕು ಮತ್ತು ಸಮಯವನ್ನು ಸಹ ಕಾಯ್ದುಕೊಳ್ಳಬೇಕು. ಇದು ಹೆಚ್ಚಿನ ಸಮಯ ತಡವಾಗಿ ಪ್ರಾರಂಭಿಸಲಾಗುತ್ತಿದೆ ಎಂದು ಮನವಿಯಲ್ಲಿ ತಿಳಿಸಿದರು. ಸಚಿವರು ಈ ವಿಷಯವನ್ನು ಪರಿಶೀಲಿಸುವುದಾಗಿ ಭರವಸೆ ನೀಡಿದರು. ರಾಷ್ಟ್ರೀಯ ಪರಿಸರ ದಿನಾಚರಣೆ ಅಂಗವಾಗಿ ಜಮಾತೆ ಇಸ್ಲಾಂ ಹಿಂದ್ ರಾಯಚೂರು ವತಿಯಿಂದ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜು, ಸೂರ್ಯೋದಯ ವಾಕಿಂಗ್ ಕ್ಲಬ್ ಹಾಗೂ HRS ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಮತ್ತು ಬ್ರಿಲಿಯಂಟ್ ಶಾಲಾ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಪ್ಲಾಸ್ಟಿಕ್ ಮುಕ್ತ ನಗರ ನಿರ್ಮಾಣ ಕುರಿತು ಜಾಗೃತಿ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ನಗರದ ರೈಲ್ವೆ ನಿಲ್ದಾಣದಿಂದ ಆರಂಭವಾದ ಜಾಗೃತಿ ರ್ಯಾಲಿಯು ಅಂಬೇಡ್ಕರ್ ವೃತ್ತದವರೆಗೆ ಸಾಗಿತು. ರ್ಯಾಲಿಯ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಕಾಪಾಡುವ ಅಗತ್ಯತೆ, ಏಕಬಳಕೆಯ ಪ್ಲಾಸ್ಟಿಕ್ನಂತಹ ದುಷ್ಪರಿಣಾಮಗಳು ಹಾಗೂ ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸುವ ಮಹತ್ವ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ರ್ಯಾಲಿಯಲ್ಲಿ ಭಾಗವಹಿಸಿದ ಸ್ವಯಂ ಸೇವಕರು ಹಾಗೂ ವಿದ್ಯಾರ್ಥಿಗಳು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದರು. ಅಲ್ಲದೆ ನಗರದ ವಿವಿಧ ಭಾಗಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬ ನಾಗರಿಕನ ಸಹಭಾಗಿತ್ವ ಅಗತ್ಯ ಎಂದು ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ಮುಖಂಡ, ಪರಿಸರ ರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಮುಂದಿನ ಪೀಳಿಗೆಗೆ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರವನ್ನು ನೀಡಬೇಕಾದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆಗೊಳಿಸಿ ಮರಗಳನ್ನು ಬೆಳೆಸುವ ಹಾಗೂ ಸ್ವಚ್ಛತೆಯನ್ನು ಕಾಪಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಪರಿಸರವನ್ನು ಕುರಿತು ಡಾಕ್ಟರ್ ರಿಯಾಜುದ್ದೀನ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬಸವರಾಜ್ ಮಾತನಾಡಿದರು. ಭವಿಷ್ಯವನ್ನು ರೂಪಿಸೋಣ, ಪರಿಸರ ರಕ್ಷಿಸೋಣ, ಪರಿಸರವನ್ನು ರಕ್ಷಿಸೋಣ, ಭವ್ಯವನ್ನು ರೂಪಿಸೋಣ. ಹಸಿರೇ ಆರೋಗ್ಯವೇ, ಆರೋಗ್ಯವೇ ಪರಿಸರವನ್ನು ಹಸಿರು, ಹಸಿರೇ, ಹಸಿರೇ, ಹಸಿರೇ ಹಸಿರೇ ಪರಿಸರವನ್ನು ಆರೋಗ್ಯವೇ, ಹಸಿರು ಉಳಿಸಿ, ಹಸಿರು ಉಳಿಸಿ, ಆರೋಗ್ಯವೇ. ಕಾರ್ಯಕ್ರಮವು ರಾಯಚೂರು ಪ್ಲಾಸ್ಟಿಕ್ ಮುಕ್ತ ರಾಯಚೂರಾಗಿ ಮಾಡಲಿಕ್ಕಾಗಿ ನಾವೆಲ್ಲರೂ ಇಂದು ಒಂದು ಪ್ರತಿಜ್ಞೆ ಮಾಡಬೇಕಾಗಿದೆ. ಇಂದು ಪರಿಸರವು ಬಹಳ ಮಾಲಿನ್ಯವಾಗಿದೆ. ಅತಿಯಾದ ಪ್ಲಾಸ್ಟಿಕ್ ಬಳಕೆಯಿಂದ ಜನರಲ್ಲಿ ಅನೇಕ ರೋಗಗಳು ಹರಡ್ತಾ ಇವೆ.
ಇಂದು ಭಾಳಷ್ಟು ಕ್ಯಾನ್ಸರ್ ಪೀಡಿತ ಜನರಿಗೆ ಭಾಳಷ್ಟು ಕ್ಯಾನ್ಸರ್ ಪೀಡಿತ ಜನರು ಇಂದು ನಾವು ನಮ್ಮ ಸಮಾಜದಲ್ಲಿ ಕಾಣುತ್ತಿದ್ದೇವೆ. ಈ ಪ್ಲಾಸ್ಟಿಕ್ನಿಂದ ಅನೇಕ ಹಾನಿಕರವಾದ ರೋಗಗಳು, ಮಾರಕ ರೋಗಗಳು ನಮ್ಮನ್ನು ಆವರಿಸ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಪರಿಸರವನ್ನು ರಕ್ಷಿಸೋಣ. ಇದು ನಮ್ಮೆಲ್ಲರ ನಾಗರಿಕರ ಜವಾಬ್ದಾರಿಯಾಗಿದೆ. ಇದು ಕೇವಲ ಸರ್ಕಾರದ ಕೆಲಸವಲ್ಲ. ನಾವು ನಮ್ಮ ಓಣಿಯಲ್ಲಿ, ನಮ್ಮ ಶಾಲೆಗಳಲ್ಲಿ, ನಮ್ಮ ಕಾಲೇಜುಗಳಲ್ಲಿ, ನಮ್ಮ ಮನೆಗಳಲ್ಲಿ ನಾವು ನಮ್ಮ ಪರಿಸರವನ್ನು ರಕ್ಷಿಸಿದರೆ ಪರಿಸರವನ್ನು ನಮ್ಮನ್ನು ರಕ್ಷಿಸುತ್ತದೆ. ಇದು ಮೂಲ ಮಂತ್ರವಾಗಿದೆ. ನಾವು ಬೇಕಾದಲ್ಲಿ ಕಸಗಳನ್ನು ಹಾಕಿ ಇದರಿಂದ ಸಮಾಜದಲ್ಲಿ ಒಂದು ಅಶಾಂತಿದ ವಾತಾವರಣ ಸೃಷ್ಟಿಯಾಗುತ್ತದೆ. ಒಂದು ಸುಂದರ ಹಾಗೂ ಸ್ವಸ್ಥ ಸಮಾಜ ನಿರ್ಮಾಣ ಮಾಡಬೇಕಾದರೆ ನಾವು ಎಲ್ಲರೂ ಆರೋಗ್ಯವಂತರಾಗಿದ್ದರೆ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಿ ಒಂದು ಸುಂದರ ರಾಯಚೂರನ್ನು ನಿರ್ಮಿಸೋಣ. ಪ್ಲಾಸ್ಟಿಕ್ ಮುಕ್ತ ರಾಯಚೂರು ಮಾಡಲು ನಾವೆಲ್ಲರೂ ಇಂದು ಪ್ರತಿಜ್ಞೆ ಮಾಡೋಣ. ಜಮಾತ್ ಇಸ್ಲಾಮಿ ಈ ಸಂಘಟನೆ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. 5ರಿಂದ 15ವರೆಗೆ ಸಮಾಜದಲ್ಲಿ ಈ ಪ್ಲಾಸ್ಟಿಕ್ನಿಂದ ಮುಕ್ತಿ ಪಡೆಯಲಿಕ್ಕಾಗಿ ನಾವೆಲ್ಲರೂ ಒಂದಾಗಿ ಇದರಿಂದ ರಕ್ಷಿಸೋಣ ಜನರಿಗೆ. ನಮಸ್ಕಾರಗಳು. ಪರಮ ದಯಾಮಯನು ಕರುಣಾನಿಧಿವಾದ ಅಲ್ಲಹನ ನಾಮದಿಂದ दुरूद सलाम हो तमाम अंबिया पर, मेरे और आपके आका आकाए नामदार सागर मदर मुस्तफ़ा सल्लल्लाहु अलैहि वसल्लम पर. ಇವತ್ತಿನ ದಿನ ಹಸಿರು ರಾಯಚೂರು ಪರಿಸರ ದಿನಾಚರಣೆಯನ್ನು ನಾವೇನು ಇಡೀ ವಿಶ್ವದಲ್ಲಿ ಆಚರಿಸ್ತಾ ಇದ್ದಾರೆ. ಈ ವಿಶ್ವ ಪರಿಸರ ದಿನಾಚರಣೆ ಮಾಡಲಿಕ್ಕೆ ಹಿನ್ನೆಲೆ ಏನಿದೆ ಅಂದರೆ 1972ರಲ್ಲಿ ಬ್ರಿಟನ್ನಲ್ಲಿ ಯುನೈಟೆಡ್ ನೇಷನ್ಸಲ್ಲಿ ಸ್ವೀಡನ್ ಅಲ್ಲಿ ಒಂದು ಪರಿಸರ ದಿನಾಚರಣೆ ಮಾಡಬೇಕಂತ ಹೇಳಿ ಒಂದು ಹೇಳಿಕೆ ನೀಡಿದಾಗ ಇಡೀ ವಿಶ್ವದಲ್ಲಿ 1973ರಲ್ಲಿ ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಇವತ್ತು ಯಾಕೆ ಈ ಪರಿಸರ ದಿನಾಚರಣೆಯನ್ನು ಆಚರಿಸಬೇಕು ಅಂದರೆ ನಾವು ನಮ್ಮ ಆರೋಗ್ಯ ಒಳ್ಳೆಯ ರೀತಿ ಇರಬೇಕಂದ್ರೆ ಮೊದಲು ನಮ್ಮ ಪರಿಸರ ಈ ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಒಂದು ಗಿಡ ನೆಡು ನಿನ್ನ ಉಸಿರಿ ಅದೇ ಶ್ರೀರಕ್ಷೆ. ಯಾಕಂದರೆ ನಾವು ಗಿಡಗಳನ್ನು ನೆಟ್ಟಿದಾಗ ನಮ್ಮ ನಗರ ಸ್ವಚ್ಛವಾಗ್ತದೆ. ನಮ್ಮ ಅಕ್ಕಪಕ್ಕ ಎಲ್ಲ ಸುತ್ತಮುತ್ತಲಿನ ನಮ್ಮ ಪರಿಸರವನ್ನು ನಾನು ಬದಲಾದಾಗ ಮಾತ್ರ ನನ್ನ ನಗರ ಬದಲಾವಣೆಗೆ ಸಾಧ್ಯವಾಗ್ತದೆ. ಮೊದಲು ನಾನು ಬದಲಾಗಬೇಕು ಅಂತ ಹೇಳ್ತಾ ನಾವು ಇವತ್ತಿನ ದಿನ ಏನು ಜಮಾತೆ ಇಸ್ಲಾಮಿ ಹಿಂದ್ ಇಡೀ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಬಳಕೆ ಮತ್ತು ಪರಿಸರ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ಶ್ಲಾಘನೀಯ. ಜಮಾತೆ ಇಸ್ಲಾಂ ಹಿಂದ್ ಇದೇನು ಹೊಸದಾಗಿ ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ. ಇವರು ತಮ್ಮ ಕೆಲಸಗಳನ್ನು ಸದಾ ಜನಮುಖಿ ಸೇವೆಗಾಗಿ ಮುಡಿಪನ್ನಿಟ್ಟು ತಮ್ಮ ಕೆಲಸವನ್ನು ಬಿಟ್ಟು ಯಾವತ್ತಿಗೂ ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಇಂತಹ ಕಾರ್ಯಕ್ರಮಗಳು ಇದು ವಿಶೇಷವಾಗಿ ಇವರ ಕಾರ್ಯಕ್ರಮ ಏನಂದರೆ ಕಮ್ಯುನಲ್ ಹಾರ್ಮನಿ, ಕೋಮು ಸೌಹಾರ್ದತೆ ಬಗ್ಗೆ ಇವರು ಬಹಳಷ್ಟು ಒತ್ತಡ ನೀಡುತ್ತಾರೆ. ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಬಹಳ ಹದಗೆಡ್ತಾ ಇದೆ. ಇದು ಇನ್ನು ಹಿಂದೂ ಇವನು ಮುಸ್ಲಿಂ ಅಂತ ಅದನ್ನು ಜೋಡಿಸಲಿಕ್ಕೆ ಎಲ್ಲ ಸಮುದಾಯದ ಸ್ವಾಮಿಗಳನ್ನು, ಮೌಲ್ವಿಗಳನ್ನು, ಫಾದರ್ಗಳನ್ನು ಕರೆಸಿ ಎಲ್ಲರನ್ನು ಒಗ್ಗೂಡಿಸಿ ನಾವು ಭಾರತೀಯರು ನಾವು ಒಂದೇ, ನಾವೆಲ್ಲ ಇಲ್ಲಿ ಜೀವಿಸ್ತಕ್ಕಂಥ ವಿಶ್ವ ಪರಿಸರ ದಿನಾಚರಣೆಯ ಒಂದು ಸಾಂಕೇತಿಕ ಶುಭ ಸಂದರ್ಭದಲ್ಲಿ ಅದನ್ನು ಇವತ್ತು ರಾಯಚೂರಿನಲ್ಲಿ ಯಾವುದೇ ಸಂಘಟನೆಗಳು, ಯಾವುದೇ ಪಕ್ಷಗಳು ಯಾವುದೇ ಮಾಡದಿರ್ತಕ್ಕಂಥ ಅದ್ಭುತ ಕಾರ್ಯವನ್ನು ಜಮಾತೆ ಒಂದು ಸಂಘಟನೆ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಹೆಮ್ಮೆಯಿಂದ ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ರಾಯಚೂರು ಜನತೆ ಪರವಾಗಿ ಈ ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆಗೆ ಒಂದು ಶುಭೋದಯ ಹೇಳ್ತೀವಿ. ಯಾಕಂದರೆ ಬೇರೆ ಬೇರೆ ಕಾರ್ಯಕ್ರಮ ಮಾಡೋಕ್ಕಿಂತ ಪರಿಸರ ದಿನಾಚರಣೆ ಮಾಡೋದು ಬಹಳ ಸೂಕ್ತ ಮತ್ತು ಸ್ತುತ್ಯ ಕಾರ್ಯ, ಒಳ್ಳೆಯ ಕಾರ್ಯ. ರಾಯಚೂರು ಜಿಲ್ಲೆಯಲ್ಲಿ ಏನಂತಂದರೆ ಒಂದು ರಾಜ್ಯ ದೇಶ ಸುಭಿಕ್ಷಾಗಿರ್ಬೇಕಾದ್ರೆ ಕನಿಷ್ಠ 30% ಅರಣ್ಯ ಇರಬೇಕು. ಏನು ಭೂಮಿಯಲ್ಲಿ 30% ಅರಣ್ಯ ಇದ್ದಾಗ ಮಾತ್ರ ಇಲ್ಲಿ ಮಳೆ, ಗಾಳಿ, ಸ್ವಚ್ಛ ಗಾಳಿ, ಆರೋಗ್ಯ ಇರ್ತದೆ. ಆದರೆ ಇಡೀ ರಾಯಚೂರು ಜಿಲ್ಲೆಯಲ್ಲಿ 2% 30ಲ್ಲಿ 2ರಲ್ಲಿ 100ಕ್ಕೆ 30% ಪರಿಸರ ಇರಬೇಕು, ಗಿಡ ಮರಗಳಿರಬೇಕು. 2% ಐತಿ. ಹಿಂಗಿರೋದ್ರಿಂದ ರಾಯಚೂರಿಗೆ ಏನಾಗಿದೆ ಅಂತಂದರೆ ದಿನ ರಾಯಚೂರಿನಲ್ಲಿ ಆಸ್ಪತ್ರೆಗಳು ಭಾಳ ಚೆನ್ನಾಗಿ ಡೆವಲಪ್ ಆಗ್ತಾ ಇದ್ದಾವೆ. ಲಕ್ಷಾಂತರ ಬಡವರು ಹೋಗಿ ಆಸ್ಪತ್ರೆಯಲ್ಲಿ ಪೇಷಂಟ್ಗಳಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಇದಕ್ಕೆ ಎದಕ್ಕೆ ಕಾರಣ ಅಂತಂದರೆ ಪರಿಸರ ಶುದ್ಧತೆ ಇರದೇ ಇರೋದು. ದೊಡ್ಡ RTPS, KPTCL ಇಂಥ ದೊಡ್ಡ ಇಂಡಸ್ಟ್ರೀಸ್ ಬಂದು ಇಲ್ಲಿ ಕೇವಲ ರಾಯಚೂರು ಎದಕ್ಕಾಗಿದೆ ಅಂದರೆ
ರಾಜ್ಯದಲ್ಲಿ ಬೇಡವಾಗಿರ್ತಕ್ಕಂಥ ಪರಿಸರ ಹಾನಿ ಮಾಡ್ತಕ್ಕಂಥ ಮಾಲಿನ್ಯಕಾರಕ ವಿಷ ಪದಾರ್ಥಗಳನ್ನು ಎಲ್ಲಿ ಹಾಕ್ಬೇಕಂದ್ರೆ ರಾಯಚೂರು. ಶೇಕಡ 2 ಪ್ರದೇಶದ ಇಂಥ ಒಂದು ರಾಯಚೂರಿಗೆ ಇವತ್ತು ಏಮ್ಸ್ ಅಂತ ಸಂಘಟನೆ ಇದು ಬರಲಿಲ್ಲ, ಆಸ್ಪತ್ರೆ ಬರಲಿಲ್ಲ. ಜನರ ಆರೋಗ್ಯವನ್ನು ಚೆಕ್ ಮಾಡೋಕೆ ಇಲ್ಲಿ ಉಸಿರಾಟದ ಎಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಆಸ್ಪತ್ರೆ ಅಡ್ಮಿಟ್ ಆಗ್ತಾ ಇದ್ದಾರೆ. ಇವತ್ತು ಇಷ್ಟು ವರ್ಷ ಇದ್ದರೂ ಕೂಡ ಇಡೀ ರಾಷ್ಟ್ರಕ್ಕೆ ಚಿನ್ನದ ಗಣಿ ಕೊಟ್ಟಿರತಕ್ಕಂಥ ರಾಯಚೂರು ಜಿಲ್ಲೆ ಯಾಕೆ ಬಡ್ತಾರೆ ಅಂದರೆ 90% ಬಡವರು ದುಡ್ಡು ಎಲ್ಲಿ ಆಗ್ತಾ ಇದ್ದಾರೆ ಅಂದರೆ ದವಾಖಾನೆ ಯಾಕೆ ಆಗ್ತಾ ಇದೆ ಅಂದರೆ ಪರಿಸರ ಇಲ್ಲ. ಪರಿಸರ ಯಾಕಿಲ್ಲ ಅಂದರೆ ಗಿಡ ಮರಗಳನ್ನೇ ನೆಡ್ತಾ ಇಲ್ಲ. ಗಿಡ ಮರಗಳು ಯಾಕೆ ನೆಡ್ತಾ ಇಲ್ಲ ಅಂತಂದರೆ ಜನರ ಬಗ್ಗೆ ಬರೀ ಹಿಂದೂ ಮುಸ್ಲಿಂ ಅವಧಿತ ಪರಿಸರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಒಂದು ಅದ್ಭುತ ವ್ಯಕ್ತಿತ್ವ ನಾಯಕರು ಬೇಕಾಗಿದ್ದಾರೆ. ಅದಕ್ಕೆ ಈ ದಿಶೆಯಲ್ಲಿ ಜಮಾತೆ ಸಂಘಟನೆ ನಮ್ಮ ಅಸ್ಮಿದ್ದೀನ್ ಅಕ್ಬರ್ ಸರ್ ಅವರು ಕೂಡ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಬಿಸಿಲಲ್ಲಿ ಕೂಡ ಸರ್ ನಾವು ಪರಿಸರದಲ್ಲಿ ನಾವು ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡೋದು ಭಾಳ ಮುಖ್ಯ ಅಂತೇಳಿ ಹೆಮ್ಮೆಯಿಂದ ಖುಷಿಯಿಂದ ಬಂದಿದ್ದಾರೆ. ನೀವು ಯಾವುದೇ ಪರಿಸರ ಆಗಿರ್ಬೋದು, ಆರೋಗ್ಯ ಕಾರ್ಯಕ್ರಮ ಆಗಿರ್ಬೋದು, ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು, ಇದು ಯಾವ ದೇಶ ಆ ದೇಶ ಎಲ್ಲ ಎಲ್ಲರೂ ಒಂದು ತಗೊಳ್ಳೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ನಾವು ತಿಳೋದು ಆಕ್ಸಿಜನ್ನೇ ಬಿಡೋದು ಇಂಗಾಲ್ ಡೈಆಕ್ಸೈಡೆ. ಎಲ್ಲರ ಬ್ಲಡ್ಡು ರೆಡ್ಡೆ, ಎಲ್ಲರೂ ಕೃಷ್ಣ ತುಂಗಾ ನೀರೇ ಕುಡಿತೀವಿ. ಎಲ್ಲರೂ ನಾವು ವಿಚಾರ ಮಾಡಬೇಕಾಯ್ತದ ದೇಶವನ್ನು ಒಬ್ಬ ಅದ್ಭುತ ನಾಯಕರನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಇಸ್ಲಾಂ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ರ್ಯಾಲಿ ಮಾಡೋ ಮುಖಾಂತರ ರಾಯಚೂರು ಜನತೆಗೆ ನಾವು ಕರೆ ಕೊಡೋದೇನೆಂದರೆ ಪರಿಸರವನ್ನು ನಾವು ಕಾಪಾಡಬೇಕು, ಪ್ಲಾಸ್ಟಿಕ್ ಮುಕ್ತವಾಗಿ ನಗರವನ್ನು ನೆಡಬೇಕು. ರಾಯಚೂರು ನಗರದಲ್ಲಿ ಮನೆಗೆ ಒಂದು ಗಿಡಗಳನ್ನು ನೆಡೋ ಮುಖಾಂತರ ರಾಯಚೂರು ನಗರವನ್ನು ವನವನ್ನಾಗಿ ಮಾಡುವ ಮುಖಾಂತರ ನಾವು ನಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳಬಹುದು ಅಂತಕ್ಕಂಥ ಒಂದು ಕಾಳಜಿಯನ್ನು ಇವತ್ತು ಅವರು ಸಂಘಟನೆ ವ್ಯಕ್ತಪಡಿಸಿದೆ. ಅವರಿಗೆ ಪ್ರಥಮವಾಗಿ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ರಾಯಚೂರು ನಗರ ಇವತ್ತು ಹೆಂಗಾಗಿದೆ ಅಂದರೆ ಈಗಾಗಲೇ ನಮ್ಮ ಬಾಬುರಾವ್ ಅವರು ಹೇಳಿದಂಗೆ ಇವತ್ತು RTPS ಮತ್ತು ಇದರಿಂದ ಇಲ್ಲಿ ಬರೀ ಉಗಿ ಸೆಕೆ ಹೆಚ್ಚಾಗೋದ್ರಿಂದ ಜನರ ಆರೋಗ್ಯ ಮೇಲೆ ದುಷ್ಪರಿಣಾಮವಾಗ್ತಿದೆ. ಇದರ ಎಲ್ಲ ಭಾಗವಾಗಿ ನಾವು ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಪ್ರಥಮವಾಗಿ ನಾವು ಜನರು ಜಾಗೃತಿ ಆಗಬೇಕು. ನಾವು ಜನರ ಜಾಗೃತಿ ಆಗೋ ಮುಖಾಂತರ ರಾಯಚೂರಿನಲ್ಲಿ ಪರಿಸರವನ್ನು ರಕ್ಷಣೆ ಮಾಡಬೇಕು. ಮನೆಗೆ ಗಿಡಗಳನ್ನು ಹಾಕೋ ಮುಖಾಂತರ, ಪ್ಲಾಸ್ಟಿಕ್ ಧರಿಸೋ ಮುಖಾಂತರ, ಒಂದು ಗೋಣಿ ಚೀಲಗಳ ಕೈಚೀಲಗಳು ಬಳಸೋ ಮುಖಾಂತರ ಪರಿಸರವನ್ನು ಮುಕ್ತವಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋ ಮುಖಾಂತರ ನಮ್ಮ ರಾಯಚೂರು ನಗರವನ್ನು, ನಮ್ಮ ದೇಶವನ್ನು, ನಮ್ಮ ಕರ್ನಾಟಕವನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ಇವತ್ತು ಸಂಕಲ್ಪ ಮಾಡಿ ನಾವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಸೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ಭೂಮಿಗೆ ಪರಿಸರಕ್ಕೆ ಹಾನಿಯಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸ್ತಕ್ಕಂಥ ಪ್ರತಿಜ್ಞೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಪರಿಸರವನ್ನು ರಕ್ಷಣೆ ಮಾಡುತ್ತಾ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಕರ್ತವ್ಯ ನಮ್ಮ ರಾಯಚೂರಿನ ನಾಗರಿಕರದ್ದು ಆಗಬೇಕು. ಆ ನಿಟ್ಟಿನಲ್ಲಿ ಜಮಾತೆ ಹಿಂದ್ ಇಸ್ಲಾಂ ಸಂಘಟನೆಯನ್ನು ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಂ ಹಿಂದ್ ರಾಯಚೂರಿನ ಅಧ್ಯಕ್ಷರಾದ ಮೊಹಮ್ಮದ್ ಅಸೀಮುದ್ದೀನ್ ಅಖ್ತರ್, ಮುಖಂಡರುಗಳಾದ ಡಾಕ್ಟರ್ ರಿಯಾಜ್, ಎಜಾಜ್ ಅಲಿ ಮತ್ತು ಪದಾಧಿಕಾರಿಗಳು, SKE ಪ್ಯಾರಾಮೆಡಿಕಲ್ ಕಾಲೇಜಿನ ಬಾಬುರಾವ್ ಸೇಗುಣಸಿ, ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ, ಸೂರ್ಯೋದಯ ವಾಕಿಂಗ್ ಕ್ಲಬ್ನ ಸದಸ್ಯರು, ಬ್ರಿಲಿಯಂಟ್ ಶಾಲೆಯ ವಿದ್ಯಾರ್ಥಿಗಳು, HRS ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಮುಸ್ಲಿಂ ಸಮುದಾಯವು ಕಾಂಗ್ರೆಸ್ ಪಕ್ಷಕ್ಕೆ ಶೇಕಡಾ 95ರಷ್ಟು ಬೆಂಬಲ ನೀಡಿದ್ದು, ಕಾಂಗ್ರೆಸ್ ಸರ್ಕಾರ ರಚನೆಗೆ ಮಹತ್ವದ ಪಾತ್ರ ವಹಿಸಿದೆ. ಸಮಾಜದ ಮುಖಂಡ ಮಾಜಿ ಸಚಿವ BZ ಜಮೀರ್ ಅಹಮದ್ ಖಾನ್ ಅವರನ್ನು ಸಂಪುಟಕ್ಕೆ ಮರು ಸೇರ್ಪಡೆಗೊಳಿಸಲು ಆಗ್ರಹಿಸಿ ರಾಯಚೂರು ಜಿಲ್ಲಾ ಮುಸ್ಲಿಂ ಕಮಿಟಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ಸಚಿವ BZ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕೆಲವು ವ್ಯಕ್ತಿಗಳು ರಾಜಕೀಯ ಷಡ್ಯಂತ್ರದಿಂದ ಕೃತಕ ಬುದ್ಧಿಮತ್ತೆ AI ತಂತ್ರಜ್ಞಾನ ಬಳಸಿ ಸೃಷ್ಟಿಸಲಾದ ಆಡಿಯೋ ಸಂಭಾಷಣೆಯನ್ನು ಆಧಾರವನ್ನಾಗಿ ಮಾಡಿಕೊಂಡು ಆರೋಪಗಳನ್ನು ಹೊರಿಸಿ ಸಚಿವ ಸಂಪುಟದಿಂದ ಹೊರಗಿಟ್ಟಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರ ರಚನೆಯಾದ ಬಳಿಕ ಮುಸ್ಲಿಂ ಸಮುದಾಯಕ್ಕೆ ದೊರಕಬೇಕಾದ ರಾಜಕೀಯ ಸ್ಥಾನಮಾನಗಳನ್ನು ಸಮರ್ಪಕವಾಗಿ ನೀಡಲಾಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದರು. ಇತರೆ ಸಮುದಾಯದವರು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ದರೂ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ತಾರತಮ್ಯ ತೋರಲಾಗುತ್ತಿದೆ ಎಂದು ದೂರಿದರು. ಮಾಜಿ ಸಚಿವ BZ ಜಮೀರ್ ಅಹಮದ್ ಅವರನ್ನು ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆಗೊಳಿಸಿ ಸಮಾಜ ಹಾಗೂ ರಾಜ್ಯದ ಜನರಿಗೆ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ರಾಜ್ಯ ಮತ್ತು ಕೇಂದ್ರದ ಕಾಂಗ್ರೆಸ್ ನಾಯಕರು ಮುಸ್ಲಿಂ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ರಾಜಕೀಯವಾಗಿ ದೊಡ್ಡ ನಷ್ಟ ಮತ್ತು ಉಂಟಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಿದರು.
ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಕರ್ನಾಟಕದ ಕಣ್ಮಣಿ ಚಮರೆ ಮತ್ತು ಖಾನ್ ಸಾಬರಿಗೆ, ಕರ್ನಾಟಕದ ಕಣ್ಮಣಿ ಚಮರೆ ಮತ್ತು ಖಾನ್ ಸಾಬರಿಗೆ ಬಡವರ ಬಂಧು ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರಾಯಚೂರು ಜಿಲ್ಲಾ ಮುಸ್ಲಿಂ ಕಮಿಟಿಯ ಬ್ಯಾನರ್ ಅಡಿಯಲ್ಲಿ ಇಲ್ಲಿ ಸೇರಿದ್ದೇವೆ. ಇಲ್ಲಿ ನಾವು ಯಾವುದೇ ಕರ್ನಾಟಕ ಸರ್ಕಾರದಿಂದ ಸಂಘರ್ಷ ಮಾಡಲಿಕ್ಕೆಲ್ಲ, ಬದಲಾಗಿ ಮುಸ್ಲಿಂ ಸಮುದಾಯಕ್ಕೆ ಸೇರಬೇಕಾಗಿರುವಂತ ಒಂದು ಹಕ್ಕಿಗಾಗಿ ಇಲ್ಲಿ ನಾವು ಬಂದಿರಬೇಕಾದ್ರೆ ಈಗಾಗಲೇ ಇಡೀ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಸೆಕ್ಯುಲರ್ ಜಾತ್ಯತೀತ ನಾಯಕ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಇವರು ಸಿಎಂ ಮಾಡಲಾಗಿದೆ. ನಾವೆಲ್ಲರೂ ಸಹ ಅವರಿಗೆ ಶುಭಾಶಯಗಳನ್ನು ಹೇಳುತ್ತೇವೆ. ಜೊತೆಗೆ ಈ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುಸ್ಲಿಂ ಸಮುದಾಯ ಪ್ರತಿಯೊಂದು ನಗರ ಪ್ರದೇಶದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮುಸ್ಲಿಂ ಸಮುದಾಯದಲ್ಲಿರುವಂತಹ ಎಲ್ಲ ಜಮಾತ್ಗಳು, ಅವು ಧಾರ್ಮಿಕ ಜಮಾತ್ಗಳಾಗಿರ್ಬೋದು, ವಿವಿಧ ಸಂಘ ಸಂಸ್ಥೆಗಳಾಗಿರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆಯಲ್ಲಿ ನಾವು ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಸುಮಾರು 80% ಮತದಾನ ಮಾಡಿ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತೀವಿ. ಈಗ ಸರ್ಕಾರ ಬಂದ ನಂತರ ಸರ್ಕಾರದಲ್ಲಿ ಸಚಿವ ಸಂಪುಟ ರಚನೆಯಾಗುವ ಸಂದರ್ಭದಲ್ಲಿ ಅಥವಾ ಖಾತೆ ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೂ ಸಹ ಪ್ರಾತಿನಿಧ್ಯ ನೀಡಬೇಕನ್ನುವಂತಹ ಒಂದು ಸಹಜ ಕಲ್ಪನೆ ಬರುವುದು ಎಲ್ಲರಿಗೂ ಸಹಜ. ಆ ನಿಟ್ಟಿನಲ್ಲಿ ನಾವು ನೋಡ್ಬೇಕಾದ್ರೆ ಈಗಾಗಲೇ ಇಡೀ ದೇಶದಲ್ಲಿ ಮುಸಲ್ಮಾನರಿಗೆ, ಮುಸ್ಲಿಂ ಸಮುದಾಯಕ್ಕೆ 2ನೇ ದರ್ಜೆಯ ನಾಗರಿಕರಾಗಿ ಮಾಡುವಂತಹ ಒಂದು ದುರದೃಷ್ಟ ಅಥವಾ ಒಂದು ಷಡ್ಯಂತ್ರ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಈ ದಿನ ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ, ಅದಕ್ಕೆ ಮೂಲ ಕಾರಣ ಮುಸಲ್ಮಾನರು. ಇತರೆ ಸಮುದಾಯಗಳಿರ್ಬೋದು, ಆ ಸಮುದಾಯಗಳು ಸಹ ಕೆಲಸ ಮಾಡಿವೆ. ಆದ್ರೆ ಈ ಒಂದು ಸ್ವಾತಂತ್ರ್ಯದಲ್ಲಿ ಸಂವಿಧಾನಾತ್ಮಕವಾಗಿ ಸಂವಿಧಾನದ ಅಡಿಯಲ್ಲಿ ಮುಸಲ್ಮಾನರು ಸಂವಿಧಾನಕ್ಕೆ ನಂಬಿಕೊಂಡು ಜಾತ್ಯತೀತ ಪಕ್ಷವನ್ನ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕಾಗಿ ಈಗ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಈ ಖಾದರ್ ಅವರಿಗೆ ಮಾತ್ರ ಕೊಟ್ಟಿದ್ದು ನಾವು ನೋಡ್ತಾ ಇದ್ದೀವಿ, ಮತ್ತು ಅದು ಮೀನಾಮೇಷ ಮಾಡಿಕೊಂಡು. ಹಾಗಾಗಿ ಇವತ್ತಿನ ನಾವು ಸೇರಿರುವಂತದ್ದು, ಈಗಾಗಲೇ ಮಾನ್ಯ ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗಿದ್ದರು, ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅವರು ಕೇರಳಕ್ಕೆ ಹೋಗಿ ಕೇರಳದಲ್ಲಿ ಅತ್ಯಂತ ಹೆಚ್ಚಾಗಿ ಸರ್ಕಾರ ರಚನೆ ಮಾಡುವಂತ ಒಂದು ಸಂದರ್ಭಕ್ಕೆ ತಕ್ಕಂತೆ ಕೆಲಸ ಮಾಡಿರುವಂತಹ ಒಬ್ಬ ವ್ಯಕ್ತಿಯವರು. ಹಾಗಾಗಿ ಅವರ ನೇತೃತ್ವದಲ್ಲಿ ದಾವಣಗೆರೆ ಆಗಲಿ, ಇನ್ನೊಂದು ಕಡೆ ಆಗಲಿ ಯಾವ ರೀತಿಯಾಗಿ ಕೆಲಸ ಮಾಡಲಾಗಿದೆ ಎಲ್ಲರ ಮುಂದೆ. ಇಂಥ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಬೇಕು ಮತ್ತು ಮುಸ್ಲಿಂ ಸಮುದಾಯದಲ್ಲಿರುವಂತಹ ನಾಯಕರಿಗೆ ಮೂಲಿಗೆ ಉಂಟು ಮಾಡದೆ ಅವರಿಗೆ ತಕ್ಕಂತೆ ಅವರ ಅನುಭವಕ್ಕೆ ಮತ್ತು ಅವರ ಒಂದು ಅವರಿಗೆ ತಕ್ಕಂತೆ ಒಂದು ಸ್ಥಾನಮಾನ ನೀಡಬೇಕು. ಹಾಗಾಗಿ ಪ್ರತಿಭಟನೆಯಲ್ಲಿ ಮುಸ್ಲಿಂ ಸಮಾಜದ ಅಧ್ಯಕ್ಷ ಫರೀದ್ ಮೌಲಾನ್, ಮಹೇಂದ್ರ ಫಾರೂಕ್ ಎರ್ಗೇರಾ, ಚಾಂದ್ ಪಾಷಾ ನೆಲೆಹಾಳ್, ಅನ್ವರ್ ಗುನ್ವಾರ್, ಇಮ್ರಾನ್ ಬಿಡಿಸಾಬ್, ಹಕ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಕುರುಬ ಸಮಾಜಕ್ಕೆ 4 ಸಚಿವ ಸ್ಥಾನ ನೀಡದಿದ್ದರೆ ಗಂಭೀರ ಪರಿಣಾಮ, ಗುಂಡಪ್ಪ ಸಾಹುಕಾರ್ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಕಾಂಗ್ರೆಸ್ ಸಮಿತಿಯಿಂದ ಸಮಾವೇಶ, ಕಾರ್ಮಿಕರ ಹಕ್ಕು ರಕ್ಷಿಸಲು ಹೋರಾಟ, ಅತಿಕ್ ಪಟೇಲ್. 2025-26ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ
ವಿದ್ಯಾರ್ಥಿಗಳಿಗೆ ಅಭಿಜ್ಞಾನ ಶಾಲೆಯಲ್ಲಿ ಪ್ರೈಸ್ ಮನಿ ನೀಡಿ ಪ್ರೋತ್ಸಾಹ ಮತ್ತು ಸನ್ಮಾನ. ತುಮಕೂರಿನಲ್ಲಿ ವಾಣಿಜ್ಯೋದ್ಯಮಿಗಳ ರಾಜ್ಯ ಮಟ್ಟದ ಸಮ್ಮೇಳನ. ರೈಲ್ವೆ ಸಚಿವ ಶ್ರೀ ವಿ ಸೋಮಣ್ಣ ಅವರೊಂದಿಗೆ ಸಭೆ. ರಾಷ್ಟ್ರೀಯ ಪರಿಸರ ದಿನಾಚರಣೆ ಅಂಗವಾಗಿ ಸ್ವಚ್ಛತಾ ಅಭಿಯಾನ ಹಾಗೂ ಪ್ಲಾಸ್ಟಿಕ್ ಮುಕ್ತ ನಗರ ಜಾಗೃತಿ ರ್ಯಾಲಿ. ಮತ್ತು ಜಮೀರ್ ಅಹಮದ್ ಖಾನರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಮುಸ್ಲಿಂ ಕಮಿಟಿಯಿಂದ ಪ್ರತಿಭಟನೆ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.